ಆಪರೇಷನ್ ಸಿಂಧೂರ ಆಪರೇಷನ್ ಮಹದೇವದ ಬಳಿಕ ಇದೀಗ ಪಾಕಿಸ್ತಾನಕ್ಕೆ ಆಪರೇಷನ್ ತ್ರಿಶೂಲದ ಭಯ ಹುಟ್ಟಿದೆ. ಹಾಗಾದ್ರೆ ಏನಿದು ಆಪರೇಷನ್ ತ್ರಿಶೂಲ, ಎಲ್ಲಿ ಯಾವ ಒಂದು ದಾಳಿಯನ್ನ ಭಾರತ ಮಾಡುತ್ತೆ ಅನ್ನುವಂತಹ ಒಂದು ಸವಾಲ್ ಏನಾದ್ರು ಎದ್ದಿದ್ರೆ ಇದು ಯುದ್ಧ ಮಾಡುವಂತಹದಲ್ಲ. ಗಡಿ ಭಾಗದಲ್ಲಿ ಪಾಕಿಸ್ತಾನ ಹಾಗೂ ಭಾರತದ ಏನು ಒಂದು ಗಡಿ ಇದೆ ಅಂದ್ರೆ ಭಾರತದ ಪಶ್ಚಿಮ ಘಟ್ಟದಲ್ಲಿ ಈಗ ಭಾರತವು ಒಂದು ಸಮರಾಭ್ಯಾಸವನ್ನ ನಡೀತಾ ಇದೆ. ಅಂದ್ರೆ ಟ್ರೈ ಎಕ್ಸರ್ಸೈಸ್ ಅಂತ ಏನ್ ಕರಿತೀವಿ, ಆ ಒಂದು ಸಮರಾಭ್ಯಾಸವನ್ನ ಈಗ ನಡೆಸುವಂತಹದ್ದು. ಅದರಲ್ಲಿ ಭಾರತೀಯ ಸೇನೆ, ವಾಯು ಸೇನೆ ಹಾಗೂ ನೌಕಾ ಸೇನೆ, ಈ ಮೂರು ಸೇನೆಗಳ ನಡುವಿನ ಒಂದು ಸ್ವಾವಲಂಬನೆ ಜೊತೆಗೆ ಅವರ ಒಂದು ಕ್ರಿಯಾಶೀಲತೆ, ಅವರ ನಡುವಿನ ಒಂದು ಬಾಂಧವ್ಯ, ಇದೆಲ್ಲವನ್ನು ಗಟ್ಟಿಗೊಳಿಸೋದಕ್ಕಾಗಿ ಒಂದು ಸಮರಾಭ್ಯಾಸವನ್ನ ಈಗ ಭಾರತ ಮಾಡ್ತಾ ಇರುವಂತಹದ್ದು. ಇದು ಕಾಮನ್ ಆಗಿ ವಾಡಿಕೆಯಂತೆ ಪ್ರತಿ ಬಾರಿಯೂ ಕೂಡ ನಡೆಯುವಂತಹ ಒಂದು ಪ್ರಾಸೆಸ್ ಅಷ್ಟೇನೆ. ಸೊ ಒಂದು ಸಮರಾಭ್ಯಾಸವನ್ನ ಭಾರತ ಮಾಡೋದಿಕ್ಕೆ ಹೊರಟಿರುವಂತಹದ್ದು. ಇದು ನಡೆಯುವಂತಹದ್ದು ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೂ, ಅಂದ್ರೆ ಸುಮಾರು 11ರಿಂದ 12 ದಿನಗಳ ಕಾಲ ನಡೆಯುವಂತಹ ಈ ಒಂದು ಸಮರಾಭ್ಯಾಸದ ಬಗ್ಗೆ ಪಾಕಿಸ್ತಾನಕ್ಕೆ ಈಗ ನಡುಕ ಹುಟ್ಟಿದೆ. ಯಾಕೆ ಅಂತಂದ್ರೆ, ಒಂದು ಗಡಿ ಭಾಗದಲ್ಲಿ ಭಾರತ ಈ ಒಂದು ಸಮರಾಭ್ಯಾಸವನ್ನ ನಡೆಸುತ್ತೆ, ಮತ್ತೊಂದು ಏನು ಕರಾಚಿ ಭಾಗ ಇದೆ, ಕರಾಚಿ ಭಾಗದಲ್ಲಿ ಒಂದು ಆತಂಕ ಶುರುವಾಗಿದೆ. ಯಾಕಂದ್ರೆ ಕರಾಚಿ ಒಂದು ಸೂಕ್ಷ್ಮ ಪ್ರದೇಶ. ಈ ಸೂಕ್ಷ್ಮ ಪ್ರದೇಶ ಯಾವ ಮಟ್ಟಿಗಿದೆ ಅಂತಂದ್ರೆ ಅರಬ್ಬಿ ಒಂದು ಕಡಲ ತೀರದಲ್ಲಿ ಇರೋದ್ರಿಂದ ಇದನ್ನ ಅಂದ್ರೆ ಸರ್ ಕ್ರೀಕ್ ಕರಾಚಿಯ ಒಂದು ಸಾಗರದಲ್ಲಿ ಈ ಒಂದು ಸಮರಾಭ್ಯಾಸ, ಆ ಒಂದು ಪ್ರಾಂತ್ಯದಲ್ಲಿ ಸಮರಾಭ್ಯಾಸ ನಡೆಯೋದ್ರಿಂದ ಅಲ್ಲಿ ಕರಾಚಿಯನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಬಹುದಾದಂತಹ ಒಂದು ರೀತಿ ಕಾನ್ಸಿಕ್ವೆನ್ಸಸ್ ಕೂಡ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಈಗ ಭಾರತದ ನಡೆ ಒಂದ್ ರೀತಿ ಭಯ ಹುಟ್ಟಿಸಿದೆ, ಪುಕ್ಕ ಹುಟ್ಟಿಸಿದೆ ಅಂತಲೇ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಪಾಕಿಸ್ತಾನ ತನ್ನ ಗಡಿಯಲ್ಲಿ ಭದ್ರತೆಯನ್ನ ಹೆಚ್ಚಿಸಿದೆ, ಜೊತೆಗೆ 24/7 ಅಲ್ಲಿ ಬಾರ್ಡರ್ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಚಟುವಟಿಕೆಗಳ ಮೇಲೂ ಕೂಡ ಗಮನ ವಹಿಸಿದೆ. ಇನ್ನ ಏನು ಭಾರತ ಒಂದು ಟ್ರೈ ಸರ್ವಿಸಸ್ ಅಥವಾ ಏನು ಈ ಒಂದು ಟ್ರೈ ಎಕ್ಸರ್ಸೈಸ್ ಅಂತ ಕರಿತೀವಿ, ಅಂದ್ರೆ ಈ ಒಂದು ಸಮರಾಭ್ಯಾಸದ ಟೈಮ್ ನಲ್ಲಿ ಆಕಾಶದಲ್ಲಿ ಒಂದ್ ರೀತಿ ನೋಟ್ರಮ್ ಅಂದ್ರೆ ಈಗ ಏನು ಏರ್ಮೆನ್ ಅಂತ ಕರಿತೀವಿ, ಏರ್ಮೆನ್ಸಿಗೆ ಒಂದು ನೋಟಮನ್ನ ಹೊರಡಿಸಿರುವಂತಹದ್ದು. ಅಂದ್ರೆ ಇದರ ಅನ್ವಯ ಅಲ್ಲಿ ಯಾವುದೇ ಒಂದು ಏರ್ ಬೇಸ್ ಅಲ್ಲಿ ಯಾವುದೇ ಒಂದು ಏರೋಪ್ಲೇನ್ಗಳು ಅಥವಾ ವಿಮಾನಗಳು ಅಲ್ಲಿ ಪ್ರಯಾಣ ಮಾಡಬಾರ್ದು ಆ ಒಂದು ಸಂದರ್ಭದಲ್ಲಿ ಅನ್ನುವಂತಹ ಒಂದು ನೋಟಮನ್ನ ಹೊರಡಿಸಿರುವಂತಹದ್ದು ಈಗ. ಸೊ ಹಾಗಾದ್ರೆ ಯಾಕೆ ಈ ಒಂದು ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಹೆದರ್ಕೊಂಡಿದೆ ಮತ್ತು ಈ ಒಂದು ಪೀರಿಯಡ್ ಅಲ್ಲಿ ಏನೇನ್ ನಡೆಯುತ್ತೆ ಅನ್ನುವಂತಹದನ್ನ ನಾವು ನೋಡುವುದಾದ್ರೆ, ಮೊದಲಿಗೆ ಪಾಕಿಸ್ತಾನ ಯಾವ ಲೆವೆಲ್ಗೆ ಭಯ ಪಟ್ಟಿದೆ ಅಂತ ನಾನು ಹೇಳ್ತೀನಿ. ಪಾಕಿಸ್ತಾನ ಭಾರತದ ನಡೆಯಿಂದ ಭಯ ಪಟ್ಕೊಂಡು ಈಗ ಅಕ್ಟೋಬರ್ 28ರಿಂದ ಅಕ್ಟೋಬರ್ 29ರ ಒಳಗೆ ತನ್ನ ಒಂದು ವಾಯುನೆಲೆ ಅಥವಾ ತನ್ನ ಒಂದು ಏನು ವ್ಯಾಪ್ತಿ ಇದೆ ಅಲ್ಲಿಯೂ ಕೂಡ ಒಂದು ನೋಟವನ್ನ ಹೊರಡಿಸಿದೆ. ಅಂದ್ರೆ ಟ್ರಾಫಿಕ್ ಒಂದು ಏರ್ ಟ್ರಾಫಿಕ್ ಇರುವಂತಹ ಜಾಗಗಳಲ್ಲಿ ನೋಟವನ್ನ ಹೊರಡಿಸಿರುವಂತಹದ್ದು. ಹಾಗಾದ್ರೆ ಪಾಕಿಸ್ತಾನ ಏನ್ ಮಾಡ್ಬೇಕಂತ ಹೊರಟಿದೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಈಗ ಇಡೀ ವಿಶ್ವಾದ್ಯಂತ ಮನೆ ಮಾಡಿರುವಂತಹದ್ದು. ಯಾಕೆ ಹಾಗಾದ್ರೆ ಏನ್ ಮಾಡಲಿದೆ, ಪಾಕಿಸ್ತಾನದ ನಡೆ ಏನು ಅನ್ನುವಂತಹ ಸವಾಲು ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಎದ್ದಿದೆ. ಪಾಕಿಸ್ತಾನ ಏನಾದ್ರೂ ನಮ್ಮ ತರ ಅಂದ್ರೆ ಒಂದು ಎಕ್ಸರ್ಸೈಸ್ ಅಥವಾ ಒಂದು ಸಮರಾಭ್ಯಾಸ ಮಾಡುತ್ತಾ ಅಥವಾ ಮಿಸೈಲ್ ಪರೀಕ್ಷೆ ಏನಾದ್ರು ನಡೆಸುತ್ತಾ, ಎಲ್ಲ ಸವಾಲುಗಳ ಕೂಡ ಎದ್ದಿದೆ. ಯಾಕಂದ್ರೆ ಭಾರತ ಈಗ ಏನು ಮಾಡೋದೇನು ಕೂಡ ಒಂದು ಶಕ್ತಿ ಪ್ರದರ್ಶನವಾಗ್ತಾ ಇದೆ ಇಲ್ಲಿ. ಯಾಕಂದ್ರೆ ಭಾರತ ಈ ಒಂದು ಸಮರಾಭ್ಯಾಸದ ಮೂಲಕ ಇದು ರೊಟೀನ್ ಸಮರಾಭ್ಯಾಸವೇ ಆಗಿದ್ರು, ಅಂದ್ರೆ ಈ ಒಂದು ಸಮರಾಭ್ಯಾಸದ ಮೂಲಕ ಯಾವುದೇ ಯುದ್ಧ ಇರಲಿ ಅಥವಾ ಏನು ಮಾಡದೆ ಹೋದ್ರೂ ಕೂಡ ನೀವು ಉತ್ತರದ ಮೇಲೆ ಅಂದ್ರೆ ಭಾರತದ ಉತ್ತರದ ಮೇಲೆ ನೀವು ಅಟ್ಯಾಕ್ ಮಾಡಿದ್ರೆ ನಾವು ನಿಮ್ಮ ದಕ್ಷಿಣದ ಕರಾಚಿಯನ್ನ ಸರ್ವನಾಶ ಮಾಡಬಲ್ಲ ಕೆಪಾಸಿಟಿ ನಮ್ಗಿದೆ ಅನ್ನುವಂತ ಒಂದು ಸಾಕ್ಷಿ ಅಥವಾ ಒಂದು ಝಳಕನ್ನ, ಅಥವಾ ಇದು ಜಸ್ಟ್ ಸ್ಯಾಂಪಲ್, ಇದು ಒಂದು ಸಮರಾಭ್ಯಾಸ ಆದ್ರೆ ನಾವು ಇದನ್ನ ಮಾಡಬಲ್ಲೆವು ಅಂತ ಏನಾದ್ರೂ ಒಂದು ತೋರ್ಸೋದಿಕ್ಕೆ ಅಥವಾ ಅವ್ರಿಗೆ ಹಿಂಟ್ ಕೊಡೋದಿಕ್ಕೆ ಹೊರಟಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎದ್ದಿರುವಂತಹದ್ದು. ಯಾಕೆ ಅಂತಂದ್ರೆ ಕರಾಚಿ ತುಂಬಾ ಸೂಕ್ಷ್ಮವಾದಂತಹ ಪ್ರದೇಶ. ಭಾರತ ಆಯ್ಕೆ ಮಾಡಿಕೊಂಡಿರುವಂತಹ ಸರ್ ಕ್ರೀಕ್ ಓಷನ್ ಏನಿದೆ, ಇಲ್ಲಿ ಒಂದೊಮ್ಮೆ ಭಾರತ ಫ್ಯೂಚರ್ ನಲ್ಲಿ ಅಟ್ಯಾಕ್ ಮಾಡಿದ್ರು ಕೂಡ ಆ ಒಂದು ಕರಾಚಿಯನ್ನ ಧ್ವಂಸ ಮಾಡಬಲ್ಲದು. ಆದ್ರೆ ಕರಾಚಿ ಪಾಕಿಸ್ತಾನಕ್ಕೆ ಬಹುಮುಖ್ಯ ಅಂಗ, ಜೊತೆಗೆ ಅದು ಹಾರ್ಬರ್ ಅಂತಂದ್ರೆ ಬಂದರು ಪ್ರದೇಶ ಆಗಿರೋದ್ರಿಂದ ಅವರ ವ್ಯಾಪಾರ ವಹಿವಾಟು ಸಂಪೂರ್ಣ ನಾಶ ಆಗುತ್ತೆ, ಸರ್ವನಾಶ ಆಗ್ಬಿಡತ್ತೆ. ಫುಲ್ಲು ಅಂದ್ರೆ ಪಾಕಿಸ್ತಾನ ಇನ್ನಷ್ಟು ಡೋಲಾಯಮನ ಸ್ಥಿತಿಗೆ ಹೋಗ್ಬಿಡತ್ತೆ. ಈ ಒಂದು ಭಯ ಪಾಕಿಸ್ತಾನಕ್ಕಿದೆ. ಹಾಗಾಗಿನೇ
ನಮ್ಮ ಕಾಶ್ಮೀರದ ವಿಚಾರಕ್ಕೋ ಅಥವಾ ನಮ್ಮ ಉತ್ತರದ ವಿಚಾರಕ್ಕೆ ನೀವು ಬಂದ್ರೆ ನಿಮ್ಮನ್ನ ದಕ್ಷಿಣದ ಮೂಲಕ ನಾವು ಹೊಡೆಯುವಂತಹ ಕೆಪಾಸಿಟಿ ನಮಗಿದೆ. ಇದಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ನಾವು ಯಾವ ರೀತಿ ರಾಜಕೀಯವಾಗಿಯೋ ಅಥವಾ ಒಂದು ಆಂತರಿಕವಾಗಿಯೋ ಅಥವಾ ಆರ್ಥಿಕವಾಗಿಯೂ ನಾವು ತಳಮಳವನ್ನ ಸೃಷ್ಟಿ ಮಾಡಬಹುದು ಕರಾಚಿಯನ್ನ ಪಾಯಿಂಟ್ ಮಾಡ್ಕೊಂಡು ಅನ್ನುವಂಥದ್ದನ್ನ ಭಾರತ ಈ ಸಮರಾಭ್ಯಾಸದ ಮೂಲಕ ತೋರಿಸೋಕೆ ಹೊರಟಿದ್ಯಾ ಅನ್ನುವಂತಹ ಒಂದು ಸವಾಲು ಸಹಜವಾಗಿ ಎದ್ದೊಳುತ್ತೆ. ಯಾಕೆ ಅಂತಂದ್ರೆ ಇದು ಸಾಮಾನ್ಯವಾಗಿ ಸಮರಾಭ್ಯಾಸ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಭಾರತ ತನ್ನ ಪವರ್ ತೋರಿಸೋದಕ್ಕೆ ಹೊರಟಿರುವಂತೆ ಕಾಣಿಸ್ತಾ ಇರುವಂತಹದ್ದು. ಇತ ಪಾಕಿಸ್ತಾನದಲ್ಲೂ ಕೂಡ ಮಿಸೈಲ್ ಟೆಸ್ಟ್ ಅಥವಾ ಸಮರಾಭ್ಯಾಸನ ಮಾಡೋದಕ್ಕೆ ಹೊರಟಿರುವಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅಕ್ಟೋಬರ್ 28ರಿಂದ ಅಕ್ಟೋಬರ್ 29 ಅಂದ್ರೆ ನಮ್ಮ ಸಮರಾಭ್ಯಾಸ ಶುರುವಾಗೋದಕ್ಕೂ 2 ದಿನಗಳ ಮುಂಚೆಯಿಂದ ಒಂದು ನೋಟವನ್ನ ಹೊರಡಿಸಿರುವಂತಹದ್ದು. ಹೀಗಾಗಿ ವಿಶ್ವಾದ್ಯಂತ ಕ್ಯೂರಿಯಾಸಿಟಿ ಮನೆ ಮಾಡಿದೆ ಪಾಕಿಸ್ತಾನ ಏನ್ ಮಾಡೋದಕ್ಕೆ ಹೊರಟಿದೆ ಅಂತ. ಜೊತೆಗೆ ಪಾಕಿಸ್ತಾನಕ್ಕೆ ಕೊಂಚ ರಿಲೀಫ್ ಅನ್ನ ಕೂಡ ಕೊಟ್ಟಿರುವಂತಹದ್ದು ಇಂಡಿಯಾ. ನಾವು ಇದು ಒಂದು ವಾಡಿಕೆಯ ಸಮರಾಭ್ಯಾಸವಷ್ಟೇ, ಇದು ಒಂದು ಆತಂಕ ಪಡುವ ವಿಚಾರ ಅಲ್ಲ ಅನ್ನೋದನ್ನ ಈಗ ಭಾರತ ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿರುವಂತಹದ್ದು. ಸೊ ಪಾಕಿಸ್ತಾನಕ್ಕೆ ಯಾಕೆ ಹಾಗಾದ್ರೆ ಭಯ ಹುಟ್ಟಿದೆ ಅಂತ ನಾವು ನೋಡುವುದಾದ್ರೆ, ರೀಸೆಂಟ್ ಆಗಿ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸರ್ ಕ್ರೀಕ್ ಓಷನ್ ಬಗ್ಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ. ಅದಾದ ನಂತರದಲ್ಲಿ ನಡೀತಾ ಇರುವಂತಹದ್ದು ಈ ಸಮರಾಭ್ಯಾಸ. ಅಂದ್ರೆ ಏನು ಗಂಗಾ ನದಿ ಅಂದ್ರೆ ನಮ್ಮ ಒಂದು ಗಂಗಾ ನದಿ ಹರಿಯುವಂತಹ ಒಂದು ಭಾಗ ಏನಿದೆ ಅದು ವಿಭಜನೆ ಆಗಿರುವಂತಹದ್ದು. ಸೊ ಈ ಒಂದು ನದಿಯ ಪ್ರಾಂತ್ಯ ಅಂದ್ರೆ ಇದು ಹೋಗಿ ಸೇರುವಂತಹದ್ದು ಅರೇಬಿ ಸಮುದ್ರಕ್ಕೆ. ಈ ಒಂದು ಭಾಗದಲ್ಲಿ ಯುದ್ಧ ಏನಾದ್ರೂ ಒಂದ್ ರೀತಿ ಯುದ್ಧದ ಕಾರ್ಮೋಡ ಕವಿದಿದ್ಯಾ ಅನ್ನುವಂತಹ ಒಂದು ಆತಂಕ ಪಾಕಿಸ್ತಾನಕ್ಕೆ ಇದೆ. ಯಾಕಂದ್ರೆ ಒಂದ್ ಕಡೆ ಅಫ್ಘಾನಿಸ್ತಾನ, ಒಂದ್ ಕಡೆ ಬಲೂಚಿಸ್ತಾನ, ಈಗ ಸಿಂಧು ಪ್ರಾಂತ್ಯದಲ್ಲೂ ಕೂಡ ಒಂದ್ ರೀತಿ ಪಾಕಿಸ್ತಾನದಲ್ಲಿ ಆಂತರಿಕ ಆಕ್ರೋಶ ಭುಗಿಲೇಳ್ತಿದೆ. ಮತ್ತೊಂದ್ ಕಡೆಯಿಂದ ಅಫ್ಘಾನಿಸ್ತಾನ ದಾಳಿಯನ್ನ ಕೂಡ ಎದುರಿಸ್ತಾ ಇರುವಂತಹದ್ದು. ಈ ನಿಟ್ಟಿನಲ್ಲಿ ಭಾರತ ಮತ್ತೊಂದು ಬದಿಯಿಂದ ಕೂಡ ಅವ್ರನ್ನ ಕಟ್ಟಾಕೋದಿಕ್ಕೆ ಟ್ರೈ ಮಾಡ್ತಿದ್ಯಾ ಅನ್ನುವಂತಹ ಒಂದು ಆತಂಕ, ಆಘಾತ ಅವ್ರಿಗೆ ಶುರುವಾಗಿರುವಂತಹದ್ದು. ಈ ಒಂದು ಸಮರಾಭ್ಯಾಸದ ಮೂಲಕ ಪಾಕಿಸ್ತಾನಕ್ಕೆ ಒಂದು ಕಟ್ಟೆಚ್ಚರವನ್ನ ನೀಡ್ತಾ ಇದೆ ಭಾರತ ಇಂಡೈರೆಕ್ಟ್ ಆಗಿ. ಅಂದ್ರೆ ಪಾಕಿಸ್ತಾನ ಫ್ಯೂಚರ್ ಅಲ್ಲಿ ಏನಾದ್ರೂ ನಮ್ಮ ಮೇಲೆ ಒಂದು ಏನು ಈ ಪೆಹಲ್ಗಾಮ್ ಅಟ್ಯಾಕ್ ನಂತಹ ಏನಾದ್ರೂ ಒಂದು ಈ ರೀತಿಯಾದಂತಹ ಒಂದು ಅಟ್ಯಾಕ್ ಗಳನ್ನ ಮಾಡೋದಕ್ಕೆ ಮುಂದಾದಾಗ ನಾವು ಯಾವ ರೀತಿ ಈ ಸರ್ ಕ್ರೀಕ್ ಸೆಕ್ಟಾರ್ ನ ಮೂಲಕ ಒಂದು ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಡಬಹುದು. ಅಂದ್ರೆ ಜಿಯೋಗ್ರಫಿಕಲಿ ನಾವು ಯಾವ ಕಡೆಯಿಂದ ಜಿಯೋಗ್ರಫಿಕಲಿ ಅವ್ರ ಮೇಲೆ ವಾರ್ ಮಾಡಬಹುದು, ಜೊತೆಗೆ ಅವರನ್ನ ಫಿನಾನ್ಷಿಯಲಿ ಅವ್ರನ್ನ ಹೇಗೆ ಕುಗ್ಗಿಸಬಹುದು, ಅವರ ಒಂದು ಪ್ರಮುಖ ಬಂದರನ್ನ ನಾವು ಹೇಗೆ ಧ್ವಂಸ ಮಾಡಬಹುದು, ಇದನ್ನ ಒಂದು ಜಸ್ಟ್ ಝಲಕ್ಕನ್ನ ಕೊಡಕ್ಕೆ ಹೊರಟಿದ್ಯಾ ಭಾರತ. ಇದು ನಿಜವಾಗ್ಲೂ ಒಂದು ಜಸ್ಟ್ ಒಂದು ಸಮರಾಭ್ಯಾಸನ ಅಥವಾ ಏನಾದ್ರೂ ಈ ಒಂದು ಸಮರಾಭ್ಯಾಸದ ಮೂಲಕ ಒಂದು ಕಟ್ಟೆಚ್ಚರಿಕೆ ಅಥವಾ ಒಂದು ಸಂದೇಶವನ್ನ ಕೊಡ್ತಿದ್ಯಾ ಅನ್ನುವಂತಹ ಒಂದು ಕುತೂಹಲ ಸದ್ಯಕ್ಕೆ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂತಹದ್ದು. ಒಟ್ಟಿನಲ್ಲಿ ಈ ಒಂದು ಸಮರಾಭ್ಯಾಸ ಭಾರತದ ಪಾಕಿಸ್ತಾನದ ಒಂದು ನಿದ್ರೆಯನ್ನ ಕೆಡಿಸಿರೋದಂತೂ ಸತ್ಯ. ಈಗ ಪಾಕಿಸ್ತಾನ 24/7 ಭಾರತ ಯಾವ ಒಂದು ಸ್ಟೆಪ್ ಅನ್ನ ಇಡುತ್ತೆ ಅನ್ನುವಂತಹ ಕಾದು ಕುಳಿತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡುವಂತಹ ಒಂದು ಸಿಚುವೇಶನ್ ಅಲ್ಲಿ ಅವ್ರು ಇರೋದಂತೂ ಸತ್ಯ. ಯಾಕಂತಂದ್ರೆ ಈಗ ಭಾರತದ ಪವರ್ ಈಗಾಗಲೇ ಅವ್ರಿಗೆ ಗೊತ್ತಿದೆ. ಈಗ ಸಮರಾಭ್ಯಾಸ ತ್ರಿಶೂಲ್ ಅಂತ ಬೇರೆ ಮಾಡ್ತಿರೋದ್ರಿಂದ ಪಾಕಿಸ್ತಾನಕ್ಕೆ ಒಂದ್ ರೀತಿ ನಡುಕ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಒಂದ್ ರೀತಿ ಇದು ತ್ರಿಶೂಲ ಅಟ್ಯಾಕ್ ಅಂತಾನು ಹೇಳ್ಬೋದು. ಯಾಕಂದ್ರೆ ನಾವು ಈ ಒಂದು ಸಮರಾಭ್ಯಾಸ ಒಂದೊಮ್ಮೆ ಫ್ಯೂಚರ್ ಅಲ್ಲಿ ಒಂದು ಯುದ್ಧವಾಗಿ ಕನ್ವರ್ಟ್ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಆ ಟೈಮಲ್ಲಿ ಆರ್ಥಿಕವಾಗಿ ಹಾಗೂ ಅವರನ್ನ ಒಂದು ಜಿಯೋಗ್ರಫಿಕಲ್ ಆಗಿ ಜೊತೆಗೆ ಹ್ಯೂಮನ್ ಆಗಿ ಒಂದು ಅಲ್ಲಿನ ಒಂದು ಭೌಗೋಳಿಕ ಪ್ರದೇಶವನ್ನು ಕೂಡ ನಾವು ನಾಶ ಮಾಡಬಲ್ಲ ಸಾಮರ್ಥ್ಯ ನಮಗಿದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇರುವಂತೆ ತೋರ್ತಾ ಇರುವಂತಹದ್ದು.